ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋದು ಎಲ್ಲರಿಗೆ ಸ್ವಾಗತ. ಇವತ್ತೇನಿಲ್ರಿ ಸಾಡಿ ಪಿಕೋ ಫಾಲ ಆಮೇಲೆ ಬ್ಲೌಸ್ ಇದ್ದು ರೀ ಅರ್ಜೆಂಟ್ ಅಂದ್ರೆ ರೀ ಮದುವೆ ಇದ್ದು ರೀ ಅರ್ಜೆಂಟ್ ಅಂದ್ರೂ ಬಾಕಿದು ಇವರು ರೆಗ್ಯುಲರ್ ಕಸ್ಟಮರ್ ಅದಾರ ರೀ. ಅದಾವ್ರು ಅವರು ಇನ್ನೂ ಹೊಲಿವು ಆದ್ರನಿಲ್ರಿ ಅವ್ರದ್ದು ಅರ್ಜೆಂಟಾಗಿ ಮದುವೆ ಫಿಕ್ಸ್ ಆದಂತಾರೇನಿಲ್ರಿ. ಹಿಂಗಾಗಿ ಆಮೇಲೆ ಇದೊಂದು ಆಮೇಲೆ ಇದು 2 ಸಾಡಿ ಇದ್ದು ರೀ. ಅವ 2 ಸಾಡಿ ಪಿಕೋ ಫಾಲ ಸಾರಿ ಟೋಟಲಿ 3 ಸಾಡಿ ಪಿಕೋ ಫಾಲ್ ಆಮೇಲೆ 3 ಬ್ಲೌಸ್ ಇದ್ದು ರೀ. ಆಮೇಲೆ 4 ಪೇಟಿಕೋಟ್ ಸ್ಟಿಚ್ ಹಾಕೋಯಿದ್ದು ರೀ. ನಾ ಹಿಂಗಾಗೇನಿಲ್ರಿ ಇದು ಅವೆಲ್ಲ ಉಳ್ಕೋದೆಲ್ಲ ಕೆಲಸ ಬಿಟ್ಟೇನಿಲ್ರಿ. ಈ ಕೆಲಸ ಹಿಡಿಬೇಕಾಗೈತೆ ರೀ. ಈಗ ನೋಡಿರಿ ಫಸ್ಟ್ ಕನ್ಲೆ ಇದೆ ಮುಂದೆ ಬ್ಲೌಸ್ ಇತ್ತು ರೀ. ಹಿಂಗಾಗೇನಿಲ್ರಿ ಸೀರೆ ಶರ್ಗಕ್ಕೆ ಮುಂದಿನ ಸೈಡನ್ನ ಬ್ಲೌಸ್ ಪೀಸ್ ಇತ್ತು. ನಾನು ಹಿಂಗಾಗೇನಿಲ್ರಿ ಫಸ್ಟ್ ಇದನ್ನು ಕಟ್ ಮಾಡ್ಕೊತೀನಿ ರೀ. ಇದನ್ನು ಕಟ್ ಮಾಡ್ಕೊಂಡು ಏನು ಮಾಡತ್ತೇನೆ ರೀ ಅಂದ್ರೆ ಬ್ಲೌಸ್ ಫಸ್ಟ್ಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕನ್ನತ್ತೇನೆ ರೀ. ಎಲ್ಲ ಒಂದು ಅಳತೆ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ರೀ ಏನಾಕದ್ರಿ ಪಟ ಹಾಕತ್ರಿ. ಆಮೇಲೆ ಒಂದು ಅಳತೆ ಅಂದ್ರೆ 100 ಏನಾಗತ್ತೆ ರೀ ಅವ್ವ ಮಕ್ಕಳ ಇಬ್ಬರು ಮಂದಿ ಇದ್ರಿ, ಮದುಮಗಳೂ ಇದ್ದು ರೀ, ಆಮೇಲೆ ಅವ್ರ ಅವ್ವನೂ ಇದ್ದು ರೀ. ಹಿಂಗಾಗೇನಿಲ್ರಿ ಫಸ್ಟ್ಗೆ ಏನಿಲ್ರಿ ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡು ಏನಾಕತ್ರಿ ಪಟ ಕೆಲಸ ಆಕಾವತ್ತಂದು ಈ ರೀತಿ ಏನಿಲ್ರಿ ಕಟ್ ಮಾಡ್ಕೊಂಡು ಇಟ್ಕೋತೀನಿ ರೀ. ಆಮೇಲೆ ಮತ್ತೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋದಂದ್ರೆ ರೀ ಎಲ್ಲರಿಗೆ ನನ್ನೆಲ್ಲ ಸಬ್ಸ್ಕ್ರೈಬರ್ಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ ರೀ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಯಾಕಂದರೆ 200 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರ ರೀ. 200 ಅಂದ್ರೂ ಇವತ್ತಿಗೆ ಈ ವಿಡಿಯೋನ ಈಗ ಎಡಿಟಿಂಗ್ ಮಾಡಿ ಈಗ ಅಪ್ಲೋಡ್ ಮಾಡಿಕ್ಕಿದ್ದೇನೆ ರೀ. ಹಿಂಗಾಗಿಲ್ಲ 210 ಸಬ್ಸ್ಕ್ರೈಬರ್ ಅದಾರ ಈಗ ಸದ್ಯಕ್ಕೆ ರೀ. ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ರೀ. ಎಷ್ಟು ಥ್ಯಾಂಕ್ಸ್ ಹೇಳಿರೂ ಕಮ್ಮಿನ ರೀ. ಯಾಕಂದರೆ ಒಬ್ಬೊಬ್ರು ಸಬ್ಸ್ಕ್ರೈಬರ್ನು ಅಷ್ಟು ಇಂಪಾರ್ಟೆಂಟ್ ಅದಾರ ರೀ. ಹಿಂಗಾಗಿನಿಲ್ರಿ ಒಂದೊಂದು ಸ್ಟೆಪ್ ಮ್ಯಾಲೆ ಇರ್ಕೋತ ಹೊಂಟೇವ್ರಿ. ಖುಷಿ ಅನ್ಸೋದು ರೀ. ಆದಷ್ಟು ಇದಕ್ಕಿಂತನೂ ಚಲೋ ಅಂತ ವಿಡಿಯೋ ನಿಮ್ಮ ಜೊತೆ ನನಗೇನು ಗೊತ್ತೈತೆ ಅದು ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋತೇನೆ ರೀ. ಇಲ್ಲೇನಿಲ್ರಿ ಈಗ ಬ್ಲೌಸ್ ನೋಡಿರಿ ಅಳತೆ ಹಾಕಿ ಕಟ್ಟಿಂಗ್ ಮಾಡತ್ತೇನೆ ರೀ. ಏನಾಕತ್ತಂದ್ರೆ ರೀ ಫಸ್ಟ್ಗೆ ಎಲ್ಲ ಒಂದೇ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಅಂದ್ರೆ ಏನಾಕತ್ರಿ ಹೊಲ್ಯಾಕೂ ಅನುಕೂಲ ಆಕತ್ರಿ. ಆಮೇಲೆ ಏನಿಲ್ರಿ ಪಟಾಪಟನೂ ಕೆಲಸ ಆಕಾವ ಹಿಂಗೆ ಇರ್ತದೆ ರೀ. ನಾನು ಏನು ಮಾಡೀನಿ ರೀ ಫಸ್ಟ್ ಕಟ್ ಮಾಡಿ ಇಟ್ಕೊಂಡ್ರೆ ರೀ ಆಮೇಲೆ ಏನಾಕತ್ರಿ ಸಾಡಿ ಫಸ್ಟ್ಗೆ ಪಿಕೋ ಫಾಲ್ ಮಾಡ್ಕೋಬೇಕಂತ ಅಂದೇನಿ ರೀ. ಆಮೇಲೆ ನಂದು ಹೆಂಗಾಗೈತೆ ಅಂದ್ರೆ ರೀ ಒಂದು ಮಷಿನ್ ಟೇಬಲ್ ಒಂದು ಐತೆ ರೀ. ಆಮೇಲೆ ಅದ್ರ ಮ್ಯಾಲೆ ಮಷಿನ್ ಅಂದ್ರೆ ಗಟ್ಟು ಏನಿಲ್ರಿ 2 ಅದಾವೆ ರೀ. ಒಂದು ಪಿಕೋ ಫಾಲ್ದು ಆಮೇಲೆ ನಾರ್ಮಲ್ ಸ್ಟಿಚ್ ಇದೈತೆ ರೀ. ನಾನು ಹಿಂಗಾಗಿನಿಲ್ಲ ಏನಾಕತ್ರಿ ಚೇಂಜ್ ಮಾಡ್ಕೋಬೇಕಾಗತ್ತೆ ರೀ. ನಾನು ಸಾರಿಗೆ ಅದು ಇರಿಟೇಷನ್ ಹಾಕಿದ್ರಿ ಒಂದು ರೀತಿ ಹಿಂಗೆ ಚೇಂಜ್ ಮಾಡೋದು ಆಮೇಲೆ ಮತ್ತೊಂದು ಬೇರೆ ಹಾಕೋದು ಮತ್ತೊಂದು ಇದು ಆಗೋತಂದು ಅದಕ್ಕೆ ಏನು ಮಾಡೀನಿ ಫಸ್ಟ್ಗೆ ಸಾಡಿ ಪಿಕೋ ಫಾಲ್ ಮಾಡ್ಕೋಬೇಕಂತಂದು ಅದೇ ಮಷಿನೇನ ಇತ್ತು. ನಾನು ಫಸ್ಟ್ಗನೆಲ್ಲ ಅವನ್ನೆಲ್ಲ ಮಾಡ್ಕೊಂಡೇನಿ ರೀ. ಅದಾದ ನಂತರ ಈಗ ಹೊಲಿಗೆ ಮಷಿನ್ದು ಗಟ್ಟು ಹಾಕೀನಿ ನೋಡಿರಿ. ಎಷ್ಟು ಮಾಡಿದಷ್ಟು ಕಮ್ಮಿ ಐತೆ ಅನ್ಬೋದು ರೀ ಕೆಲಸ. ಆಮೇಲೆ ಇದನ್ನು ಅದು ರೀ ಇದು ಅಂತೂ ಏನು ರೀ ಇಷ್ಟು ತ್ರಾಸ ಆಗೈತಿರಲಿಲ್ಲ ಅಂದ್ರೆ ರೀ ಇದನ್ನು ಮಾಡ್ಬೇಕಾದ್ರೆ ರೀ ಹೊಲಿಬೇಕಾದ್ರೂ ರೀ ಪೂರ್ತಿ ಚಂದನ ಆ ದಿನ ಪೂರ್ತಿ ಚಂದನ ಕೂತೇನೆ. ಯಾಕಂದ್ರೆ ಇವತ್ತು ತಂದು ಕೊಟ್ಟಾರ ರೀ ಮರುದಿನ ಅದನ್ನು ಕೂಡ ಅವ್ರಿಗೆ ಬ್ಲೌಸ್ ರೆಡಿ ಬೇಕಾಗಿದ್ದು ರೀ. ಹಿಂಗಾಗಿ ನಾನು ಒಂದು ಫಂಕ್ಷನ್ಗೆ ಹೋಗೋಕ್ಕಿದ್ದೀನಿ ರೀ. ಆ ಫಂಕ್ಷನ್ ಕ್ಯಾನ್ಸಲ್ ಮಾಡಿ ಇವ್ರದ್ದು ಕೆಲಸ ಹಿಡ್ದೆ ಅಂದ್ಬಿಟ್ಟಿಗೆ ಕಂಪ್ಲೀಟ್ ಮಾಡಿ ಕೊಡ್ಬೇಕಂತಂದು ಆ ಫಂಕ್ಷನ್ಗೂ ಹೋಗೋಕ್ಕಾಗಲಿಲ್ಲ ರೀ. ಫೈನಲಿ ಒಂದು ಬ್ಲೌಸ್ ರೆಡಿ ಮಾಡೀನಿ ನೋಡಿರಿ. ಈ ರೀತಿ ಆಗೈತೆ ರೀ. ಇದಕ್ಕಿನ್ನ ಹುಕ್ಕ ಮತ್ತು ಬ್ಲೌಸನ್ನು ಹುಕ್ಕ ಆಮೇಲೆ ಕೈ ಹೊಲಿಗೆನೇ ಹಾಕೊಲಾಗೀನಿ ರೀ, ಹಚ್ಚಲಾಗೀನಿ ರೀ. ಆಮೇಲೆ ಹಚ್ಬೇಕಂತಂದ್ರೆ ಫಸ್ಟ್ಗೆ ಇದನ್ನಷ್ಟು ರೆಡಿ ಮಾಡಿ ಇಟ್ಟಿನಿ ರೀ. ಏನೋ ಪ್ಯಾಚ್ ಹಚ್ಬೇಕಾಗೈತೆ ರೀ ಅದಕ್ಕೆ. ಅದಾದ ನಂತರ ನೋಡಿರಿ ಸಾಡಿ ಏನು ಪಿಕೋ ಫಾಲ್ ಮಾಡೀನಿಲ್ಲ ಅದನ್ನೂ ಏನೋ ಕೈ ಹೊಲಿಗೆನೂ ಹಾಕೊಲಾಗೀನಿ ರೀ. ಫಾಲ್ಸ್ ಅಷ್ಟು ಹಚ್ಚಿ ಹಂಗೆ ಬಿಟ್ಟೀನಿ ರೀ. ನೈಟನ ಆಗೈತೆ ರೀ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಕೆಲಸ ಅದು ಮುಗಿಸ್ಕೊಂಡು ಮತ್ತೆ ಹಿಡ್ದೀನಿ ರೀ ಇದನ್ನ ಕೈ ಹೊಲಿಗೆ ಅದು ಹಾಕೋಬೇಕಂತಂದು. ಯಾಕಂದ್ರೆ ಮರುದಿನ ಅಂದ್ರೆ ಕೊಡೋದೈತೆ ರೀ ಇದನ್ನ. ಹಿಂಗಾಗಿ ಬಂದ ನಂತರ ಮತ್ತೆ ಆಗಿಲ್ಲಪ್ಪ ಹಿಂಗೆ ಅನ್ಕೋತಂದ್ರೂ ಮತ್ತೆ ಇದನ್ನ ಹಾಕತ್ತಂದು ಹಿಂಗಾಗಿ ಏನು ಮಾಡತ್ತೇನೆ ರೀ ಈಗ ಕೈ ಹೊಲಿಗೆ ಹಾಕ್ಕೊಂಡು ಇಟ್ಕೋತೇನೆ ರೀ. ಅದ್ರ ಹೆಂಗೆ ಆಕತ್ರಿ ಹೊಲಿಗೆದ ಅಂದ್ರೆ ರೀ ಫಸ್ಟ್ಗೆ ಒಬ್ರಿಗೆ ನಾವು ಕಮೆಂಟ್ ಆಗಿರ್ತೀವಿ ರೀ. ಯಾಕಂದ್ರೆ ಇದನ್ನ ಮಾಡಿ ಕೊಡ್ಬೇಕಂತಂದು ಸ್ಟಿಚ್ ಹಾಕಿ ಕೊಡ್ಬೇಕಂತಂದು. ಅದಾದ ನಂತರ ನಿಲ್ರಿ ಮತ್ತೊಬ್ರು ಹತ್ರ ನೋಡು ಏನಾರ ಅರ್ಜೆಂಟ್ ತೊಗೊಂಬಂದ್ರೆ ಏನಾಕತ್ರಿ ಅದು ಕಿರಿಕಿರಿ ಆಕತ್ರಿ. ಕಿರಿಕಿರಿ ಅಂದ್ರೆ ರೀ ಆರದಿ ಅಂತೂ ಏನು ಇದನ್ನ ಆಗಲ್ಲ. ಆದ್ರೆ ಒಬ್ರಿಗೆ ಕೊಡ್ತೀವಿ ತಂದಿರ್ತೀವಿ ರೀ. ಆಮೇಲೆ ಇವ್ರು ಬಂದಿರ್ತಾನೆ, ಆಮೇಲೆ ಇವ್ರು ನಮ್ಮದು ಫಂಕ್ಷನ್ ಐತೆ ಇಲ್ಲ ನಾವೆಲ್ಲರೂ ಹೋಗಾರಿರ್ತೀವಿ. ಈ ರೀತಿ ಎಲ್ಲ ನನಗೂ ಒಂಥರ ಅನ್ಸುತ್ತೆ ಅದು. ಹಾಗಾಗಿ ಒಬ್ರನ್ನ ಬಿಟ್ಟು ಒಬ್ರಿಗೆ ಮಾಡಿಕೊಟ್ರು ಅದು ಒಂದು ರೀತಿ ಸಿಟ್ಟತ್ತೆ ಅನ್ಬೋದು. ನಿಮ್ಮದು ಹಿಂಗೆ ಆಕತ್ತಂದು ಹೇಳಿ ಕಮೆಂಟ್ ಮಾಡಿ. ಫೈನಲಿ ಈ ಬ್ಲೌಸ್ ರೆಡಿ ಆಗೈತೆ ನೋಡ್ರಿ. ಈ ರೀತಿ ಆಗೈತೆ ರೀ. ಪ್ಯಾಚ್ ವರ್ಕ್ ಅದೈತೆ ರೀ. ಹುಕ್ಕ ಆಮೇಲೆ ಕಸಿದು ಎಲ್ಲ ಆಗ್ಯಾವ ರೆಡಿ ರೀ.
ಬರೀ ಚಹಾ ಕುಡಿನ ಅಂತ ಟೈಮ್ 3:15 ಆಗೈತಿ ಚಹಾ. ಆಮೇಲೆ ಇಲ್ಲಿ ನೋಡಿರಿ ಹಾಗೆ ಎಲ್ಲ ರೆಡಿ ಮಾಡೇನಿ ಮದುವೆ ಫಂಕ್ಷನ್ಗೆ ಹಿಡ್ದೇನಿ ರೀ. ಹಿಂಗಾಗಿ ಅರ್ಜೆಂಟು ಕೊಡೋದಿತ್ತು ರೀ ಎಲ್ಲದು. ಹಿಂಗಾಗಿ ಭಾಳ ಕೆಲಸದ ಒತ್ತಡ ಭಾಳ ಬಿತ್ತು ಅನ್ಬೋದು. ಇನ್ನು ಇದಷ್ಟು ಮುಗುಸೆ ಉಕ್ಕು ಕಷ್ಟ ಹಚ್ಚೈತಿ. ಇದಷ್ಟು ಉಕ್ಕು ಹಚ್ಚಿ ಕೊಟ್ಟನಾಗ ತುಪ್ಪ ಒಂದು 2 ದಿನ ಪೂರ್ತಿ ಕಂಪ್ಲೀಟ್ ಹೊಲಿಗೆ ಕಡೆ ನೋಡೋ ಬರೋದು ಅನ್ಸೈತಿ. ಅಷ್ಟು ಟಯರ್ಡ್ ಆಗೈತಿ ರೀ ಇದ್ರೊಳಗೆ. ಇದು ಫಸ್ಟ್ ಆಗೈತೆ ರೀ. ಇವತ್ತು ಎಷ್ಟೊತ್ತಿದ್ರು ಈಗ ಕೊಡೋಬೇಕು ರೀ, 4 ಗಂಟೆಗೆ ಕೊಡೋಬೇಕು ರೀ. ಮದುಮಗಳು ಹೋಗ್ಯಾರ ಇವತ್ತು. ನಾಳೆ ಐತ್ರಿ ಮದುವೆ ಫಂಕ್ಷನ್. ಅದಕ್ಕಾಗಿ ಫಸ್ಟ್ ಅದಷ್ಟು ಕಂಪ್ಲೀಟ್ ಮಾಡ್ತೀನಿ. ಚಹಾ ಕೂಡ ಹಿಡಿಬೇಕಂತಂದ್ರೆ ನಿಮ್ಮ ಜೊತೆ ಈಗ ಶೇರ್ ಮಾಡೋಣ. ಆದಷ್ಟು ಕಷ್ಟ ಆಗ್ತದೆ, ಬಾಕಿವೆಲ್ಲ ಕಂಪ್ಲೀಟ್ ಆಗಿದ್ರು. ಚಹಾದು ಕುಡ್ದಾದಂತ ನೋಡಿರಿ ಅವಾಗ ಹುಕ್ ಹಚ್ಚೋದು ನಾನು ಅಷ್ಟು ಹಚ್ಚಾತೀನಿ ರೀ. ಭಾಳ ಟಯರ್ಡ್ ಆಗೈತೆ ನಿಮ್ಮ ಕರೆ ಹೇಳ್ಬೇಕಂದ್ರೆ ರೀ. ಹೊಲಿದು ಆಮೇಲೆ ಇವೆಲ್ಲ ರೆಡಿ ಮಾಡೋದಂದ್ರೂ ಇದನ್ನಾಗೈತೆ ರೀ. ಆಮೇಲೆ ಮತ್ತೊಂದು ಏನಂದ್ರೆ ರೀ, ಕಷ್ಟಪಟ್ಟಾಗನ ನಮಗೆ ಪ್ರತಿಫಲ ಸಿಗೋದಂತಾರೆ. ಅದಂತೂ ಖರೇನೇ ಐತ್ರಿ. ಯಾಕಂದ್ರೆ ನಮಗೆ ದುಡ್ಡು ಬೇಕಂದ್ರೆ ನಾವು ಈಗ ಇದನ್ನ ಮಾಡ್ಬೇಕಂದ್ರೆ, ದುಡ್ಡು ಗಳಿಸ್ಬೇಕಂದ್ರೆ ನಾವು ಕಷ್ಟಪಟ್ಟಾಗ ನಾವು ಕೆಲಸ ಮಾಡಿದಾಗನ ಬರೋದು ಮಾತ್ರ. ಅದಂತೂ ನಾನು ಒಪ್ಕೋತೇನೆ ರೀ. ಯಾಕಂದ್ರೆ ಕಷ್ಟ ಇಲ್ದಂತೂ ಆಯ್ತಾ ಅಂತೂ ಏನೂ ಬರೋಕೆ ಸಾಧ್ಯನೇ ಇಲ್ಲ ಅಂತ. ಆಯ್ತಾ ಬಾ ಅಂದ್ರೆ ನಮಗಂತೂ ಬರೋಂಗಿಲ್ಲ. ನಾ ತ್ರಾಸು ಪಟ್ಟಿನ ಅದ್ರದ್ದು ನನಗೆ ಪೇಮೆಂಟ್ ಸಿಕ್ಕಿತ್ತು ಆಲ್ರೆಡಿ. ಹಿಂಗಾಗೇನಿಲ್ಲ ರೀ, ಒಂದು ರೀತಿ ಚಲೋ ಅನ್ಸೈತೆ ರೀ ಅದು ರೀ. ಆಮೇಲೆ ಅನಿಸುತ್ತೆ ರೀ ಹೊಲಿಯಾಗಪ್ಪ ಇವಾಗ ಆಕತ್ತೇನೋ, ಇವಾಗ ಇದನ್ನಾಕತ್ತೆ ಇಷ್ಟು ತ್ರಾಸ ಆಗತ್ತಂತ. ಆಮೇಲೆ ಫೈನಲಿ ಅವರು ಬಂದ ನಂತರ ಏನು ದುಡ್ಡು ಕೊಟ್ಟು ಒಯ್ತಾರಲ್ಲ, ಅವಾಗ ಒಂದು ರೀತಿ ಸಮಾಧಾನ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಮಾಡಿದ್ರೂ ಪ್ರತಿಫಲ ಸಿಕ್ಕಿತ್ತಪ್ಪ ಅಂತಂದ್ರೆ. ಒಂದೊಂದು ಕಿರಿಕಿರಿ ಇರ್ತಾವ್ರಿ, ಇರೋಂಗಿಲ್ಲ ಹಾಗೇನಿಲ್ಲ. ಒಂದು 100 ಹೇರೂ ಅಂತ ಈಗ ₹100 ಚಾರ್ಜ್ ಆಗಿತ್ತಂದ್ರೆ ಏನು ಮಾಡ್ತಾರೆ, ಅದಕ್ಕೆ ಇಲ್ಲಿ 70 ಕೊಟ್ಟನ 80 ಕೊಟ್ಟನ ಈ ರೀತಿಯೂ ಮಾಡ್ತಾರೆ. ಕಿರಿಕಿರಿ ಮಾಡೋಂಗಿಲ್ಲ, ಹಾಗೇನಿಲ್ಲ. ಆದ್ರೂ ನೋಡಿ ಹಿಡಿದಿರ್ತೀವಿ ಮನ್ಯಾಗಿಂದ ಟೇಲ್ರಿಂಗ್ ಹಾಕತ್ತೆ ನನಗೆ ನೋಡಿ ಹಿಡಿದಿರ್ತೀವಿ. ಅದ್ರೊಳಗೂ ಮತ್ತೆ ಕಟ್ ಮಾಡ್ತಾರಂದ್ರೆ ಹೆಂಗೆ ಹೇಳ್ರಿ, ಈ ರೀತಿ ಹಾಕದ್ರಿ. ಇವ 4 ಪೇಟಿಕೋಟ್ ಹೊಲಿಗೆ ಹಾಕಿ ಕೊಟ್ಟಿರೋ ಅವತ್ತೂ ಆಗಿದ್ರಿ. ಬಂದು ಕೂತಿರೋರು ಆಲ್ರೆಡಿ ರೀ. ನಾನು ಇದನ್ನೆಲ್ಲ ಫೋಲ್ಡ್ ಮಾಡಿ ಇಡಾಕೆ ಇದನ್ನಾಗೈತೆ ರೀ. ಇದನ್ನೆಲ್ಲ ಅದಕ್ಕೆ ಫೋಲ್ಡ್ ಮಾಡಿ ಕೊಡಾತೇನೆ ರೀ ಅವ್ರಿಗೆ. ಮತ್ತೊಮ್ಮೆ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂತ ಹೇಳ್ತೇನೆ ರೀ. ಯಾಕಂದ್ರೆ 200 ಸಬ್ಸ್ಕ್ರೈಬರ್ ಪೂರ್ತಿ ಮಾಡಿದ್ದಕ್ಕಾಗಿ ರೀ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗತ್ತವತ್ತು ಅನ್ಕೊಂಡ್ರೆ, ಯಾಕಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡತ್ತೀರಿ. ಹಂಗಾಗಿ ಎಲ್ಲರೂ ವಿಡಿಯೋ ಇಷ್ಟ ಆಗತ್ತವತ್ತು ತಿಳ್ಕೊಂಡೇನಿ ರೀ. ಆಮೇಲೆ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಹೊಸವಾಗಿ ಯಾರ್ಯಾರು ನೋಡಾಕತ್ರೂ ಸಬ್ಸ್ಕ್ರೈಬ್ ಮಾಡಿರಿ, ಮರಿಲಾರ್ದ ರೀ. ನೋಡ್ರಿ ಫೈನಲಿ ಬ್ಯಾಗ್ ರೆಡಿ ಆಗೈತೆ ರೀ. ಇಷ್ಟೆಲ್ಲ ಕಷ್ಟಪಟ್ಟಿದ್ರು ನೋಡಿರಿ. ಇವ 3 ಬ್ಲೌಸ್ ರೀ, ಆಮೇಲೆ ಅವು 4 ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.